ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೇ ಮಾರ್ನಿಂಗಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೇ ಮಾರ್ನಿಂಗಿಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಗೀ ರೈಸ್ ಮಾಡಿಬಿಟ್ಟು ಆಲೂಗೆಡ್ಡೆ ಮತ್ತು ಬಟಾಣಿ ಹಾಕ್ಬಿಟ್ಟು ಆಲೂಗೆಡ್ಡೆ ಕುರ್ಮ ಮಾಡೋಣ ಅಂತ. ಬಟ್ ಅದು ಏನಂದರೆ ಮರ್ತುಬಿಟ್ಟಿದ್ದೀನಿ. ಅಕ್ಕಿನೂ ಮತ್ತು ಉದ್ದಿನಬೇಳೆ ನೆನೆಸಿದ್ದೆ. ಅದನ್ನು ಇದು ಇಡ್ಲಿ ಮತ್ತು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಮರ್ತುಬಿಟ್ಟಿದ್ದೆ. ನನ್ನ ಮಗಳು ಹಂಗೂ ಕೇಳ್ತಿದ್ಲು, ಮಮ್ಮಿ ಗೀ ರೈಸ್ ಮಾಡ್ತೀನಿ ಅಂತ ಹೇಳಿದೆ, ದೋಸೆ ಮಾಡ್ತಿದ್ದೀಯಾ ಅಂತ. ಮತ್ತು ಅದಕ್ಕೆ ಇಡ್ಲಿಗೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಕಡಲೆಕಾಳು ಆಲೂಗೆಡ್ಡೆ ಹಾಕಿ ಮಸಾಲೆ ಸಾಂಬಾರು ಮಾಡೋಣ ಅಂತ ಸಾಂಬಾರಿಗೂ ರೆಡಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ಈರುಳ್ಳಿ ಒಂದು ಟೊಮೊಟೊ ಹಾಕ್ಕೊಂಡು ರೆಡಿ ಮಾಡೋಣ ಅಂತ. ಮತ್ತು ದೋಸೆ ಚೆನ್ನಾಗಿ ಉಕ್ಕೇ ಬಂದಿರಲಿಲ್ಲ ನನ್ನ ಕೈಯಲ್ಲಿ, ಎಂತಕ್ಕೋ ಉಕ್ಕೇ ಬರೋಲ್ಲ. 1/4 ಕೆ ಜಿ ಉದ್ದಿನಬೇಳೆ ಹಾಕಿದ್ರೂ ಉಕ್ಕೆ ಬರೋಲ್ಲ, ಹಾಗಾಗತ್ತೆ. ಸರಿ, ಮಸಾಲೆ ಸಾಂಬಾರಿಗೆ ಕಡಲೆಕಾಳು ನೆನೆಸಿದ್ದೆ, ಆಲೂಗೆಡ್ಡೆನೂ ಕಡಲೆಕಾಳು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬದನೇಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ, ನೀವು ಬೇಕಿದ್ದರೆ ಬದನೇಕಾಯಿ ಹಾಕ್ಕೊಳ್ಳಿ. ನನಗೆ ಅದು ಅಲರ್ಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬದನೇಕಾಯಿ ಆ್ಯಡ್ ಮಾಡಲ್ಲ. ಆಲೂಗೆಡ್ಡೆ ಒಂದೇ, ಕಡಲೆಕಾಳು ಆಲೂಗೆಡ್ಡೆ ಹಾಕಿದ್ದೀನಿ. ಇಲ್ಲಿ ಮಸಾಲೆಗೆ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮಸಾಲೆನೂ ರೆಡಿ ಆಯಿತು. ಒಂದು ಕಡೆ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರುಬ್ಕೊಂಡು ನೋಡಿ ಇದ್ರ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆನ. ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬೆಂದಮೇಲೆ ಅದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಂಡಿರುತ್ತೆ. ಸ್ವಲ್ಪ ಸಾಲ್ಟು ಹಾಕ್ಕೊಳ್ಳಿ ಅದ್ರ ಜೊತೆಗೆ. ಸ್ವಲ್ಪ ಹೊತ್ತು ಬೇಯಲಿ, ಅದು ಎಣ್ಣೆ ಎಲ್ಲ ಮೇಲ್ಗಡೆ ಬಂದಮೇಲೆ ನೀವು ನೀರು ಆ್ಯಡ್ ಮಾಡಿಕೊಂಡು ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಮಸಾಲೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ವಿಜಿಲ್ ಆದರೆ ಸಾಕು, 2 ವಿಜಿಲ್ ಆದರೆ ಆಲೂಗೆಡ್ಡೆ ಎಲ್ಲ ಬೆಂದೋಗ್ಬಿಡುತ್ತೆ, ಅದು ಬಾಯಿಗೆ ಸಿಕ್ಕಲ್ಲ. ಫೈನಲಿ ಅದು ಇಡ್ಲಿ ನನ್ನ ಮಗಳು ತಿನ್ನಲಿಲ್ಲ, ಪಡ್ಡು ಮಾಡಿದ್ನಲ್ಲ ಅದನ್ನೇ ಹಾಕು ಅಂತ ಹೇಳಿದ್ಲು, ಹಾಕ್ಕೊಟ್ಟಿದ್ದೀನಿ. ನನಗೆ 2 ಪಡ್ಡು ಹಾಕಬೇಕಾಗಿತ್ತು ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಇಲ್ಲ, ನಾನು ನಿನ್ಗೆ ಎಷ್ಟಾಗುತ್ತೋ ತಿನ್ನು, ಅದು ನಿನ್ನ ಬ್ಯಾಲೆನ್ಸ್ ಏನಿದೆ ಅದನ್ನು ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಕೊಟ್ಟಿದ್ದೀನಿ. ಫೈನಲಿ ನಮ್ಮಮ್ಮನಿಗೂ ಬಾಕ್ಸಿಗೆಲ್ಲ ರೆಡಿ ಮಾಡಿ ನಮ್ಮಮ್ಮನಿಗೂ ಬಾಕ್ಸಿಗೆ ಹಾಕಿದ್ದೀನಿ. ನಮ್ಮಮ್ಮನಿಗೂ ತೊಗೊಂಡೋಗಿ ಕೊಡಬೇಕು. ಆಮೇಲೆ ನಾನು ರೆಡಿಯಾಗಿ ಟೆಂಪಲ್ಗೆ ಹೋಗಬೇಕು. ಇವತ್ತು ಸ್ಯಾಟರ್ಡೇ ಅಲ್ವಾ, ಷಣ್ಮಹಾತ್ಮ ಟೆಂಪಲ್ಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬರಬೇಕು. ಅದಕ್ಕೋಸ್ಕರ ನಮ್ಮಮ್ಮನಿಗೂ ಬೇಗ ರೆಡಿ ಮಾಡಿ ಅವ್ರನ್ನೂ ಕಳಿಸಿ ನನ್ನ ಮಗಳನ್ನೂ ವ್ಯಾನಿಗೆ ಬಿಟ್ಟು ನಾನು ಯೂಶ್ವಲಿ ದೇವಸ್ಥಾನಕ್ಕೆ ಸ್ಯಾಟರ್ಡೇ ಹೋಗ್ತೀನಿ, ಷಣ್ಮಹಾತ್ಮ ಟೆಂಪಲ್ಗೆ. ಯಾವಾಗೋ ಒಂದೊಂದು ಸರಿ ಮಿಸ್ ಮಾಡ್ತೀನಿ ಅಷ್ಟೇ. ಫೈನಲಿ ಇಲ್ಲಿ ಷಣ್ಮಹಾತ್ಮ ದೇವ್ರಿಗೆ ಬಂದೆ. ಒಳಗಡೆ ಶೂಟ್ ಮಾಡೋಕ್ಕಾಗಲಿಲ್ಲ. ಯಾರಿಗೇ ಆದರೂ ಇರಿಸು ಮುಡಿಸು ಆಗುತ್ತಲ್ಲ, ಅವರು ಪೂಜಾರಿಗಳು ನೋಡ್ತಾಯಿದ್ರು. ಸರಿ, ಹೊರ್ಗಡೆ ಬಂದು ದೇವ್ರ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ದೇವ್ರುಗಳೆಲ್ಲ ಇಟ್ಟಿದ್ದಾರೆ ಅವರು. ಅದು ದೇವರು ಯಾವ್ದ್ಯಾವುದು ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಸುಬ್ರಹ್ಮಣ್ಯ ಸ್ವಾಮಿ ಅದು ಇರಬೇಕು ಅನಿಸುತ್ತೆ, ಆಂಜನೇಯ ಸ್ವಾಮಿದು. ಅದಕ್ಕೋಸ್ಕರ ಇದನ್ನೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿ ಷಣ್ಮಹಾತ್ಮ ದೇವ್ರದ್ದು ವಿಗ್ರಹ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅದನ್ನು ಇದು ಮಾಡಿಕೊಂಡು ಬಂದೆ. ಮತ್ತು ಇನ್ನೊಂದೇನೆಂದರೆ ನವಗ್ರಹಗಳನ್ನ ಕೈಯಲ್ಲಿ ಮುಟ್ಟಬಾರ್ದು ಅಂತ ಹೇಳಿರ್ತಾರೆ, ದೋಷ ಅಂಟುತ್ತೆ ನಮಗೆ ಅಂತೇಳ್ಬಿಟ್ಟು. ಹಂಗಾಗಿ ಅದು ನವಗ್ರಹಗಳನ್ನ ಮುಟ್ಟಬಾರ್ದು. ವಿಗ್ರಹಗಳನ್ನ ಬೇಕಾದರೆ ಪಾದದ ಹತ್ರ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ಕೋಬೋದು. ಮತ್ತು ಹಂಗೇನೆ ಒಂದು ಸುತ್ತು ನವಗ್ರಹ ಸುತ್ತೂ ಹಾಕೋಣ ಅಂತ ಹೇಳ್ಬಿಟ್ಟು ನವಗ್ರಹ ಸುತ್ತು ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದೇನೆಂದರೆ 3 ಸುತ್ತು ಹಾಕಿದ್ರೆ ನಮ್ಮ ಪ್ರಾಬ್ಲಮ್ಸ್ಗಳು ಏನೇ ಇದ್ರೂ ಮುಕ್ತಾಯ ಆಗುತ್ತೆ ಅನ್ನೋದು ಒಂದು ರೂಢಿ ಇದೆ. ಒಬ್ಬೊಬ್ಬರು 9 ಸುತ್ತು ಹಾಕ್ತಾರೆ, ಒಬ್ಬೊಬ್ಬರು 5 ಸುತ್ತು ಹಾಕ್ತಾರೆ, 11 ಸುತ್ತು ಹಾಕ್ತಾರೆ. ಬಟ್ ನಾನು ಯೂಶ್ವಲಿ ಯಾವಾಗ ದೇವಸ್ಥಾನಗಳಿಗೆ ಹೋದ್ರೂ ನವಗ್ರಹ ಮಾತ್ರ 3 ಸುತ್ತಿಗೆ ಅದು ನನ್ನ ಕಷ್ಟಗಳು ಮುಕ್ತಾಯ ಆಗಲಿ ಅಂತ ಬರ್ತೀನಿ. ಮತ್ತು ಪಕ್ಕದಲ್ಲೇ ವೆಂಕಟರಮಣ ಸ್ವಾಮಿ ಟೆಂಪಲ್ ಇದೆ, ಅಲ್ಲೂ ಹೋಗಿ ನಾನು ನಮಸ್ಕಾರ ಮಾಡ್ಕೊಬಂದೆ. ಯಾಕಂದರೆ ಷಣ್ಮಹಾತ್ಮ ದೇವ್ರಿಗೆ ಹೋದ್ಮೇಲೆ ಆಂಜನೇಯ ಸ್ವಾಮಿ ಟೆಂಪಲ್ನ ಹೋಗಿ ವಿಸಿಟ್ ಮಾಡಲೇಬೇಕು. ದೇವ್ರಿಗೆ ಕೈ ಮುಕ್ಕೊಂಡು ಬರಬೇಕು. ಅದು ಗಣಪತಿ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇವತ್ತು. ಇದು ಆಂಜನೇಯ ಸ್ವಾಮಿ ಟೆಂಪಲ್ಲು. ಯಾಕಂದರೆ ಷಣ್ಮಹಾತ್ಮ ದೇವ್ರಿಗೆ ಹೋಗಿ ಕಷ್ಟ ದೂರ ಮಾಡಪ್ಪ ಅಂತ ಕೇಳಿಕೊಂಡು ಆಂಜನೇಯ ಸ್ವಾಮಿಗೆ ಬಂದು ದೇವರೇ ಕಾಪಾಡಪ್ಪ ಅಂತ ಕೇಳ್ಕೋಬೇಕು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.